ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ರೌಂಡ್ ರಾಬಿನ್ ಬಗ್ಗೆ ತಿಳ್ಕೊಳ್ಳೋಣ. ರೌಂಡ್ ರಾಬಿನ್ ಮೀನ್ಸ್ ಅದರಲ್ಲೂ ಪ್ರೋಸೆಸ್, ಅರೈವಲ್ ಟೈಮ್, ಬಸ್ ಟೈಮ್ ಕೊಟ್ಟಿರ್ತಾರೆ. ಇದರಲ್ಲೂ ನಾವು ಕಂಪ್ಲೀಷನ್ ಟೈಮ್, ಟರ್ನ್ ಅರೌಂಡ್ ಟೈಮ್ ಮತ್ತು ವೇಟಿಂಗ್ ಟೈಮ್ ಫೈಂಡ್ ಔಟ್ ಮಾಡಬೇಕು. ಅದಕ್ಕಿಂತ ಫಸ್ಟ್ ನಾವು ಗ್ಯಾಂಟ್ ಚಾರ್ಟ್, ಇದರಲ್ಲಿ ಗ್ಯಾಂಟ್ ಚಾರ್ಟ್, ಇದರಲ್ಲಿ ಫಸ್ಟ್ 2 ಟೈಪ್ಸ್ ಥರ ಬರುತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ಒಂದು ಫಸ್ಟ್ ಒನ್ನು ರೆಡಿ ಕ್ಯೂ, ಸೆಕೆಂಡ್ ಒನ್ ಇಸ್ ರನ್ನಿಂಗ್ ಕ್ಯೂ. ಒನ್ 2 3 4 5 1 2 3 4 5 ಎಲ್ಲ ಪ್ರೋಸೆಸಲ್ಲೂ ಫಸ್ಟ್ 0ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ 0 ಬಂದಿರೋದು P1ಅಲ್ಲಿ. ಸೊ P1 ಬರ್ಕೊಡ್ತೀನಿ. ರೌಂಡ್ ರಾಬಿನಲ್ಲಿ ನಮಗೆ ಕ್ವಾಂಟಮ್ ಕೊಟ್ಟಿರ್ತಾರೆ. ಇದು ಕ್ವಾಂಟಮ್ 3 ಅಂತ ತೊಗೊಳ್ಳೋಣ. ಕ್ವಾಂಟಮ್ 2 3 ಅವ್ರು ಕೊಟ್ಟಿರ್ತಾರೆ. ನೆಕ್ಸ್ಟ್ 3 ಅಂತ ಕೊಟ್ಟಾಗ ನಾವು ಇಲ್ಲಿ 3ನೇ ಬರ್ಕೋಬೇಕು. ಇಲ್ಲಿ 3 ಮೈನಸ್ ಮಾಡಿದಾಗ 5 ಮಿಕ್ಕತ್ತೆ. ನೆಕ್ಸ್ಟು 3 ಒಳಗೆ ಯಾವುದ್ಯಾವುದು ಬಂದಿದೆ ಅಂತ ನೋಡೋಣ. 0 1 ಇನ್ಯಾವುದೂ ಬಂದಿಲ್ಲ. 0 1 P1 P3 ಆಲ್ರೆಡಿ P1 ರೆಡಿ ಕ್ಯೂಗೆ ನಾವು ಇನ್ಸರ್ಟ್ ಮಾಡಿರೋದ್ರಿಂದ P1 ಇನ್ಸರ್ಟ್ ಮಾಡಿದ್ಮೇಲೆ ಇದು ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ನೆಕ್ಸ್ಟು P3 ಇನ್ಸರ್ಟ್ ಮಾಡೋಣ. ಅದಕ್ಕೆ P3 ಕ್ಯಾನ್ಸಲ್ ಮಾಡೋಣ. P3ಇದು 7 ಇದೆ. 7 ಮೈನಸ್ 3 4 ಮಿಕ್ಕುತ್ತೆ. ಇಲ್ಲಿ 3 ತೊಗೊಂಡಿರ್ತೀವಿ. 3 + 3 6 ಒಳಗೆ ಬಂದಿರೋ ಪ್ರೊಸೆಸ್ಗಳನ್ನ ನೋಡೋಣ. 0 ಅಂದರೆ P1, ನೆಕ್ಸ್ಟ್ 6 ಒಳಗೆ ಬಂದಿರೋದು P2, ನೆಕ್ಸ್ಟ್ P3 ನಾವು ಆಲ್ರೆಡಿ ಇನ್ಸರ್ಟ್ ಮಾಡಿದ್ದೀವಿ. ಸೊ ಅದನ್ನು ಲಾಸ್ಟಿಗೆ ಇನ್ಸರ್ಟ್ ಮಾಡ್ಕೋಬೇಕು. P4, ನೆಕ್ಸ್ಟ್ P3ಯಲ್ಲಿ ನಮ್ಗೆ ಇನ್ನೂ ಇಲ್ಲ ಅಂದರೆ ಅದನ್ನು ಇನ್ಸರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇನ್ನೂ ಬಸ್ ಟೈಮ್ ಇರೋದ್ರಿಂದ ಮತ್ತೆ P3ನ ಲಾಸ್ಟಿಗೆ ಇನ್ಸರ್ಟ್ ಮಾಡ್ಕೋಬೇಕು. ನೆಕ್ಸ್ಟು P1 ಇನ್ಸರ್ಟ್ ಮಾಡ್ಕೊಳ್ಳೋಣ. ಇದನ್ನು ರಾಂಗ್ ಹಾಕೋಣ. P1 ಇನ್ನು 5 ಇದೆ. ಕ್ವಾಂಟಮ್ 3 ಇರೋದ್ರಿಂದ 5ಅಲ್ಲಿ 3 ಹೋದರೆ 2 ಆಗುತ್ತೆ. +6 + 3 9 ಆಗುತ್ತೆ. ಇವಾಗ 9 ಒಳಗಡೆ ಯಾವ್ದಾದ್ರು ಬಂದಿದೆ ಅಂದರೆ 0 1 P1 ಇನ್ಸರ್ಟ್ ಮಾಡಿದ್ವಿ. ಸೊ ಅದನ್ನು ಬರ್ಕೊಳ್ಳೋಂಗಿಲ್ಲ. P2 ರನ್ನಿಂಗ್ ಕ್ಯೂಲ್ ಬರ್ಕೋಬೇಕು. P2 ಬರ್ಕೊಳ್ಳೋಂಗಿಲ್ಲ ಆ್ಯಕ್ಚುಲಿ, ಯಾಕಂದರೆ ಅದು ಆಲ್ರೆಡಿ ಕ್ಯೂ ಅಲ್ಲಿದೆ. ನೆಕ್ಸ್ಟ್ P3 ಇದೆ. ನೆಕ್ಸ್ಟ್ P4 ಇದೆ. ನೆಕ್ಸ್ಟ್ P5. ಸೊ ನೆಕ್ಸ್ಟು P2 ಇನ್ಸರ್ಟ್ ಮಾಡೋಣ. ಇಲ್ಲಿ ಕ್ಯಾನ್ಸಲ್ ಮಾಡೋಣ. P2 ಅಲ್ಲಿ 2 ಇದೆ. ನಮ್ಗೆ 3 ಕ್ವಾಂಟಮ್. ಸೊ 2 ಫುಲ್ ಕ್ಯಾನ್ಸಲ್ ಆಗುತ್ತೆ. P2 ಪ್ರೋಸೆಸ್ ಕ್ಯಾನ್ಸಲ್ ಆಗುತ್ತೆ. 9 + 2 11 ಒಳಗೆ ಯಾವುದ್ಯಾವ್ದು ಬಂದಿದೆ ಅಂದರೆ P1 ಇಲ್ಲಿ ಕ್ಯೂ ಅಲ್ಲಿಲ್ಲ. ಸೊ ಬರ್ಕೋತಿದ್ದೀನಿ. ನೆಕ್ಸ್ಟ್ P3 ಕ್ಯೂ ಅಲ್ಲಿದೆ. P4 ಕ್ಯೂ ಅಲ್ಲಿದೆ. P5 ಕ್ಯೂ ಅಲ್ಲಿದೆ. ನೆಕ್ಸ್ಟ್ P4ನ ಇನ್ಸರ್ಟ್ ಮಾಡ್ತೀನಿ. P4ನ ಕ್ಯಾನ್ಸಲ್ ಮಾಡ್ತೀನಿ ರೆಡಿ ಕ್ಯೂ ಅಲ್ಲಿ. P4ದು 3 ಇದೆ. ಸೊ 3 ಫುಲ್ ಕ್ಯಾನ್ಸಲ್ ಆಗುತ್ತೆ. P4 ಕೂಡ ಕ್ಯಾನ್ಸಲ್ ಆಗುತ್ತೆ. 11 + 3 14 ಆಗುತ್ತೆ. ನೆಕ್ಸ್ಟ್ 14 ಒಳಗಡೆ ಯಾವುದ್ಯಾವ್ದು ಬಂದಿದೆ ನೋಡಬೇಕು. P1 ಕ್ಯೂ ಅಲ್ಲಿದೆ. ಸೊ ಬರ್ಕೋತಿಲ್ಲ. P3 ಕ್ಯೂ ಅಲ್ಲಿದೆ. P5 ಕೂಡ ಕ್ಯೂ ಅಲ್ಲಿದೆ. ಅದಕ್ಕೆ ಬರ್ಕೋತಿಲ್ಲ. ಸೊ ನೆಕ್ಸ್ಟ್ P3ನ ಕ್ಯಾನ್ಸಲ್ ಮಾಡಬೇಕು. P3ದು ಇನ್ನು 4 ಇದೆ. 4ಅಲ್ಲಿ 3 ಹೋದರೆ ಇನ್ನು 1 ಮಿಕ್ಕತ್ತೆ. 4 + 3 17. ನೆಕ್ಸ್ಟ್ 17 ಒಳಗಡೆ ಬಂದಿರೋದು ಯಾವುದಾದ್ರು ನೋಡಬೇಕು. P1 ಆಲ್ರೆಡಿ ಕ್ಯೂ ಅಲ್ಲಿದೆ. P3 ಇವಾಗ ಇನ್ಸರ್ಟ್ ಮಾಡಿದ್ವಿ. ಅದನ್ನು ಲಾಸ್ಟಿಗೆ ನಾವು ಮಾಡ್ಕೋಬೇಕು. ನೆಕ್ಸ್ಟ್ P5 ಅದು ಆಲ್ರೆಡಿ ಇದೆ. ಮತ್ತು P3 ಬರ್ಕೋತೀನಿ. ಸೊ ನೆಕ್ಸ್ಟು P5 P5
P5ದು 5 ಇದೆ, ಅದರಲ್ಲಿ 3 ಕ್ಯಾನ್ಸಲ್ ಆದರೆ ಇನ್ನು 2 ಮಿಕ್ಕುತ್ತೆ. ಸೊ 17 + 3 20. ಸೊ 20 ಒಳಗೆ ಬಂದಿರೋದು ಯಾವುದ್ಯಾವುದು? P1 ಆಲ್ರೆಡಿ ಇದೆ, P3 ಆಲ್ರೆಡಿ ಇದೆ, ನೆಕ್ಸ್ಟ್ P5 ಇನ್ನೂ ಮಿಕ್ಕಿದೆ. ಸೊ P5 ನೆಕ್ಸ್ಟ್ P5 ಇಲ್ಲಿ ಇನ್ಸರ್ಟ್ ಮಾಡಿದಿಂದ ಕ್ಯಾನ್ಸಲ್. ಇದನ್ನು ನೆಕ್ಸ್ಟು ಕಂಟಿನ್ಯೂ ಇಲ್ಲಿ ಬರ್ಕೋತೀನಿ. ನೆಕ್ಸ್ಟ್ P5 ಆದಮೇಲೆ P1 ಇನ್ಸರ್ಟ್ ಮಾಡ್ತೀನಿ. ಇದ್ರದ್ದು 20 ಇಲ್ಲಿ ಬರ್ಕೊಂಡಿರ್ತೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟು P1ದು 2 ಇದೆ, ಸೊ 2 ಫುಲ್ ಕ್ಯಾನ್ಸಲ್ ಆಗುತ್ತೆ. 20 + 2 22 ಆಗುತ್ತೆ. 22 ಒಳಗೆ ಯಾವ್ದಾದ್ರು ಬಂದಿದೆ? P3 ಆಲ್ರೆಡಿ ಕ್ಯೂ ಅಲ್ಲಿದೆ, P5 ಕೂಡ ಆಲ್ರೆಡಿ ಕ್ಯೂ ಅಲ್ಲಿದೆ. ನೆಕ್ಸ್ಟ್ P1ಅಲ್ಲಿ ಯಾವುದು ಉಳಿದಿಲ್ಲ, ಸೊ P1 ಹಾಕೋತಿಲ್ಲ. ನೆಕ್ಸ್ಟ್ ಯಾವ್ದು ಇನ್ಸರ್ಟ್ ಮಾಡಬೇಕು? P1 ಇನ್ಸರ್ಟ್ ಮಾಡಾಯಿತು, ನೆಕ್ಸ್ಟ್ P3ನ ಇನ್ಸರ್ಟ್ ಮಾಡಬೇಕು. P3ನ ಇನ್ಸರ್ಟ್ ಮಾಡಿದ್ಮೇಲೆ P3ದು 1 ಮಿಕ್ಕಿತ್ತು, ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರೆ ಮುಗೀತು. 22 + 1 23. ನೆಕ್ಸ್ಟ್ P3 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ P5 ಇನ್ಸರ್ಟ್ ಮಾಡ್ತೀವಿ. P5ದು 2 ಇತ್ತು, ಅದು ಕಂಪ್ಲೀಟ್ ಆಯಿತು. 23 + 2 25, ಇದು ಕೂಡ ಆಯಿತು. ಇವಾಗ ಯಾವುದೇ ಇಲ್ಲ. ನೆಕ್ಸ್ಟ್ ನಮ್ಗೆ ಇವಾಗ ಟೋಟಲ್ ಬಸ್ ಟೈಮ್ ಆ್ಯಡ್ ಮಾಡಿದಾಗ 25 ಬಂದರೆ ಇದು ನಾವು ಕರೆಕ್ಟ್ ಮಾಡಿದ್ದೀವಿ ಅಂತ. 8 + 2 10, 10 + 7 17, 17 + 3 20, 20 + 5 25, 25 ಅವರ್ ಫೈನಲ್ ಕಂಪ್ಲೀಷನ್ ಟೈಮ್. ನೆಕ್ಸ್ಟ್ ಇದಕ್ಕೆ ಸೇಮ್ ನೀವು ಎಲ್ಲ ಆಲ್ಗೊರಿದಮ್ಸ್ ಹೇಗೆ ಕಂಟ್ರೋಲ್ ಟೈಮ್, ಟರ್ನ್ ಅರೌಂಡ್ ಟೈಮ್, ವೇಟಿಂಗ್ ಟೈಮ್ ಕಂಡಿರ್ತೀರೋ ಇದರಲ್ಲೂ ಹಾಗೆಯೇ. ಕಂಪ್ಲೀಟ್ ಟೈಮ್. P1ದು ಕಂಪ್ಲೀಟ್ ಟೈಮ್ ಯಾವಾಗ? ಮೀನ್ಸ್ ನಾವು ಇದರಲ್ಲಿ ಲಾಸ್ಟ್ P1 ನೋಡಬೇಕು. P1ದು ಲಾಸ್ಟ್ 22. ನೆಕ್ಸ್ಟ್ P2 ಇಲ್ಲೇ ಲಾಸ್ಟ್ ಆಗಿದೆ. ಸೊ ಸಾರಿ, ನಾನು ಇಲ್ಲಿ ನೋಡಬೇಕಿತ್ತು. ಸಾರಿ. P1 1 2 3 22 ಕರೆಕ್ಟ್. ನೆಕ್ಸ್ಟ್ P2 1 ಟೈಮ್, ಒಂದೇ ಟೈಮ್ ಬಂದಿರೋದು P2, ಅದು ಕಂಪ್ಲೀಷನ್ ಟೈಮ್ ಬಂದು 11. P3 23 ಕಂಪ್ಲೀಷನ್ ಟೈಮ್. P4ದು 14 ಒಂದೇ ಸಲ ಬಂದಿದೆ. P5ದು 25. ಟರ್ನ್ ಅರೌಂಡ್ ಟೈಮ್ ಅಂದರೆ ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. 22 - 0 22, 11 - 5 6, 23 - 1 22, 14 - 6 8. ನೆಕ್ಸ್ಟು 25 - 8 17. ನೆಕ್ಸ್ಟ್ ವೇಟಿಂಗ್ ಟೈಮ್ ಅಂದರೆ ಟರ್ನ್ ಅರೌಂಡ್ ಟೈಮ್ ಮೈನಸ್ ಬಸ್ಟ್ ಟೈಮ್. 22 - 8 14, 6 - 2 4, 22 - 7 15. ನೆಕ್ಸ್ಟು 8 - 3 5, 17 - 5 12. ಕನ್ಫ್ಯೂಸ್ ಆಗಬೇಡಿ, ಇದೆಲ್ಲ ಬೇರೆ ಇದೆಲ್ಲ ಬೇರೆ. ನೆಕ್ಸ್ಟ್ ಆವ್ರೇಜ್ ಫೈಂಡ್ ಔಟ್ ಮಾಡೋದು ಗೊತ್ತು. ಟರ್ನ್ ಅರೌಂಡ್ಗೆ ಆವ್ರೇಜ್ಗೆ 22 + 6 + 22 + 8 + 17 ಬೈ ಪ್ರೋಸೆಸ್ ಎಷ್ಟಿದೆ 5. ಬಸ್ಟ್ ಟೈಮ್ಗೆ 14 + 4 + 15 + 5 + 12 ಬೈ 5. ನಿಮ್ಗೆ ಆನ್ಸರ್ ಬರುತ್ತಲ್ಲ, ಅದೇ ಆವ್ರೇಜ್ ಟೈಮ್.
ಥ್ಯಾಂಕ್ ಯು ಫಾರ್ ವಾಚಿಂಗ್.